ಶೀಲ ಚಾರಿತ್ರ್ಯ ಬೆಳೀತದೆ. ಈ ಚಾರಿತ್ರ್ಯ ಇಂಗ್ಲೀಷೊಳಗೆ ಕ್ಯಾರೆಕ್ಟರ್. ನಾವು ವಿ ಹ್ಯಾವ್ ಟು ಬಿಲ್ಡ್ ಅವರ್ ಕ್ಯಾರೆಕ್ಟರ್. ನಾವು ನಮ್ಮ ಶೀಲವನ್ನು ನಮ್ಮ ವೃತ್ತವನ್ನು ನಾವು ಕಾಯ್ಕೊಳ್ಬೇಕು. ಇಲ್ಲೇ ಒಮ್ಮೆ ನಾವು ತಪ್ಪು ಮಾಡ್ತೀವಿ, ಒಂದೊಂದು ಸಲ ತಿಳಿದು ತಪ್ಪು ಮಾಡ್ತೀವಿ, ಮತ್ತೊಂದು ಸಲ ತಿಳಿದು ತಪ್ಪು ಮಾಡ್ತೀವಿ. ಆಹಾ, ನಾನೇನು ಇಂಥ ತಪ್ಪು ಆಯ್ತಲ್ಲ, ಇನ್ನೂ ನೀ ತಪ್ಪಾಗ ದೇವ ನನಗೆ ಬುದ್ಧಿಯನ್ನು ಕೊಡು ತಿರುಗಿಕೊಂಡು. ತನ್ನಲ್ಲಿ ದೋಷ ಆಗ್ತಿರ್ತಾವೆ. ತನ್ನಲ್ಲಿ ಏನಾದ್ರು ದೋಷ ಆಗ್ತಿದ್ರೆ ಅವನು ಹುಡುಕೊಂಡು ಒಂದು ವೇಳೆ ತಪ್ಪು ಮಾಡಿದರೆ ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಇನ್ನೊಂದು ಸಲ ಹಂಗೆ ಆಗದಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡು. ಇಷ್ಟು ಮಾಡಿ ಎಷ್ಟು ಚಂದದ ಜೀವನ. ಮುಂದೆ ಹಾಂ, ಏನಂಕೋ ಸದಾ ಇವು ಮೂರು ನಿಮ್ಮ ಅಂಕಿತೊಳಗಿರಬೇಕು. ಯಾವುದು? ಮನಸ್ಸು ಅತ್ಯಂತ ಹರಿದಾಡ್ತದೆ. ಯಾಕಂದರೆ ಮನಕ್ಕೆ ಮಂಗನ ಉಪಮಾನ ಕೊಟ್ಟಾರ ಅವರು. ಮಂಗ ಚೇಷ್ಟ ಇರ್ತದೆ ಅದರಲ್ಲಿ. ಇದಕ್ಕೆ ಈ ಮನಕ್ಕೆ ಮಂಗ ಚೇಷ್ಟೆಯ ಕಾರಣ ಅಂದರೆ ಎರಡು: ರಸನೇಂದ್ರಿಯ, ಜನನೇಂದ್ರಿಯ. ರಸನೇಂದ್ರಿಯ ಅಂದರೆ ನಾಲಿಗೆ, ಜನನೇಂದ್ರಿಯ ಜೋತಾಡ್ತದೆ, ರಸನೇಂದ್ರಿಯ ಮಾತಾಡ್ತದೆ. ಈ ಮಾತಾಡೋದು ಜೋತಾಡೋದು ಎರಡೂ ನಿಮ್ಮ ಅಂಕಿತೊಳಗಿರಬೇಕು. ಈ ಜಗತ್ತಿನ ಇತಿಹಾಸ ತೆಗೆದು ನೋಡ್ರಿ, ಅದ್ರ ಹಿಂದೆ ಇವರಿಬ್ಬರು ಅದಾರೆ ಪುಣ್ಯವಂತರು. ಇವರಿಬ್ಬರು ಕೂಡಿದ್ರಂದ್ರೆ ಈ ಇತಿಹಾಸ ನಿರ್ಮಾಣ ಆಕತಿ. ಯೂಸ್ಲೆಸ್ ಫಲ ಇವರು. ಯಾಕಂದ್ರೆ ಒಂದು ಜೋತಾಡ್ತದೆ, ಇನ್ನೊಂದು ಮಾತಾಡ್ತದೆ. ಇವೆರಡು ನಿಮ್ಮ ಅಂಕಿತೊಳಗಿರ್ಬೇಕಾ? ಹಾಂ, ಅಲ್ಲೇ ವಶ್ಮೆ ರಘುವತು ನಿಮ್ಮ ಅಂಕಿತ. ಇಲ್ಲೇ ಅವನ ವಶ ನೀವಿರ್ಬೇಕು. ಯಾವುದು? ಭಗವಾನ್ಗೆ ವಶ್ಮೆ. ಯಾವ ಈಶ್ವರನ ಆಶ್ರಯ ಪಡಿಬೇಕು ನೀವು. ನಮಗೆ ಆಶ್ರಯ ಯಾರು? ದೇವನ ಅಸ್ತಿತ್ವ ನಂಬಿದವ್ರಿಗೆ ಹೇಳ್ತೀನಿ ನಾನು. ದೇವನೇ ನಮಗೆ ನಿಜವಾದ ಆಶ್ರಯ. ಅಶ್ವತ್ಥ ಅಂದ್ರೆ ಶಬ್ದ ಅಶಾಶ್ವತ. ಈ ಸಂಸಾರ ಪ್ರಪಂಚ ಅಶಾಶ್ವತದ್ದು. ಶಾಶ್ವತವಾದವ ಪರಮಾತ್ಮ ಒಬ್ಬನೇ. ಅವನಲ್ಲಿ ಶ್ರದ್ಧಾ ಇಡ್ರಿ. ಅವನೇ ನಿಮಗೆ ಆಶ್ರಯ. ಅವನ ವಶದೊಳಗೆ, ಅವನ ಆಶ್ರಯದೊಳಗೆ ನೀವು ಇರ್ರಿ. ಹಿಂಗದ ತೀನ್ಕೆ ವಶ್ಮೆ. ಹಾಂ, ಧರ್ಮಕ್ಕೆ. ಆಮೇಲೆ ಧರ್ಮ, ಸದ್ಧರ್ಮ. ಧರ್ಮ ಅಂತಂದ್ರೆ ಈಗ ನಾವೇನು ಒಂದು ಭಾಳ ಅದಲ್ಲ, ಸದ್ಧರ್ಮ ಒಳ್ಳೆತನ. ಇಲ್ಲಿ ಧರ್ಮ ಅಂದರೆ ಒಳ್ಳೆತನ ಅಂತ ಇಟ್ಕೊಳ್ಳಿ. ಗುಡ್ನೆಸ್, ಈ ಶಬ್ದ ಚಂದ ಅದೆ. ಗುಡ್ನೆಸ್, ಬಿ ಗುಡ್ ಆ್ಯಂಡ್ ಡೂ ಗುಡ್. ನೋಡಪ್ಪ, ನೀನು ಒಳ್ಳೆಯವನಾಗು, ಕೈಲ ಅಂದ್ಮಟ್ಟಿಗೆ ಒಳ್ಳೆಯದು ಮಾಡು, ಸಾಕು. ಇದೇ ಧರ್ಮ. ಇದಕ್ಕಿಂತ ಹೆಚ್ಚಿಂದ ಏನದ? ಬಿ ಗುಡ್ ಆ್ಯಂಡ್ ಡೂ ಗುಡ್, ದೆನ್ ಯು ಬಿಕಮ್ ಗಾಡ್. ಅದು ಎಷ್ಟು ಸುಲಭ. ವಾಟ್ ಈಸ್ ಗಾಡ್? ನಾನು ಕೇಳಿದೆ ಪರದೇಶದೊಳಗೆ. ಅಲ್ಲಿ ಆಗಲಿಲ್ಲ. ಅಲ್ಲಿ ಕೆಲವರಿಗೆ ನಂಬಿದೆ, ಕೆಲವರಿಗೆ ಇಲ್ಲರಿ. ವಾಟ್ ಈಸ್ ಗಾಡ್ ಸ್ವಾಮೀಜಿ ಅಂದರು. ನಾನು ಹೇಳಿದೆ, ಗಾಡ್ ಈಸ್ ದಿ ಶಾರ್ಟ್ ಫಾರ್ಮ್ ಆಫ್ ಗುಡ್. ನೀವು ಗುಡ್ ಹೆಂಗೆ ಬರೀತೀರಿ? GOOD ಗುಡ್ ಅಂತೀರಿ. ಗಾಡು GOD ಗಾಡ್. ಗುಡ್ ಮತ್ತು ಗಾಡಕ್ಕೆ ಒಂದೇ ಓ ಅಂತರದ, ಹೌದಲ್ರಿ? ಆದ್ದರಿಂದ ಗುಡ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಗುಡ್. ಬಿ ಗುಡ್ ಆ್ಯಂಡ್ ಡೂ ಗುಡ್, ದೆನ್ ಯು ಬಿಕಮ್ ಗಾಡ್. ಬಸ್ ಇಷ್ಟೇ. ನೀನು ಮೊದಲು ಒಳ್ಳೆಯವನಾಗು, ನಿನ್ನ ಕೈಲಾದ ಮಟ್ಟಿಗೆ ಅನ್ಯರಿಗೆ ಒಳ್ಳೆಯದನ್ನು ಮಾಡು, ನಿನ್ನ ದೇವ ಸ್ವರೂಪ ಆಗ್ತೀನಿ. ಇದಕ್ಕಿಂತ ಹೆಚ್ಚಿಂದ ಏನು? ಎಷ್ಟು ಸರಳ ಅದು. ಅದಕ್ಕೆ ಅವರು ಧರ್ಮಕ್ಕೆ ವಶಮೆ, ದೇವಕ್ಕೆ ವಶಮೆ. ಅವರು ಸದಾಚಾರ, ಗುಡ್ ಕಾಂಡಕ್ಟ್. ಮುಂದೆ ಹಾಂ, ಸದಾ ನಮ್ರ ರಹು. ಹಾಂ, ನೋಡ್ರಿ, ಈ ಮೂರು ಜನರ ಮುಂದೆ ಯಾವಾಗಲೂ ನಾವು ವಿನಯ ನಂಬರ್ ಇರಬೇಕು. ಇಲ್ಲಿ ಉದ್ಧರ್ತಾನೆ ಬೇಡ. ಗುರುವಿನ ಮುಂದೆ, ತಾಯಿ ಮುಂದೆ, ತಂದೆ ಮುಂದೆ. ಯಾಕಂದ್ರೆ ತಾಯಿ ತಂದೆ ಅವರು ಗುರು ಸಮಾನ. ಈಗ ತಮ್ಮನ ಹೇಳ್ತಿರ್ತೀನಿ ಯಾವಾಗಲೂ, ಶಿವ ಪಂಚಾಯತ್ನಂತ ಇವ್ರು ಮಾಡಿಕೊಂಡಾರ ಪುರಾಣದೊಳಗೆ. ಅಂದ್ರೆ ಅಲ್ಲಿ ಶಿವ, ಶಕ್ತಿ, ವಿಷ್ಣು, ಸೂರ್ಯನ ಹಿಡ್ಕೋತಾರೆ, ಕೆಲವರು ಸ್ಕಂದನ ಹಿಡ್ಕೋತಾರೆ, ಆಮೇಲೆ ಕೆಲವರು ನಂದಿ ಇಟ್ಕೊಂಡು ಇದು ಮಾಡ್ಕೊಂಡಾರ ಅವರು. ಇಲ್ಲಿ ನಾನು ಅದು ಪೌರಾಣಿಕ ಪಂಚಾಯತನ. ಎಲ್ಲೋ ನಮಗೆ ಪ್ರತ್ಯಕ್ಷ ಪಂಚಾಯನದ. ಯಾರು? ತಾಯಿ ಮೊದಲನೇ ದೇವರು, ತಂದೆ ಎರಡನೇ ದೇವರು, ಅತಿಥಿ ಮೂರನೇ ದೇವರು, ಆಮೇಲೆ ಆಚಾರ್ಯ ನಾಲ್ಕನೇ ದೇವರು, ಗುರು ಐದನೇ ದೇವರು. ಪ್ರತ್ಯಕ್ಷ ದೇವರು. ಆ ಪುರಾಣಕ್ಕೆ ಏನು ಹೋಗ್ತಿದ್ವಿ? ಪುರಾಣದವ್ರು ಏನೋ ಒಂದು ಚಿತ್ರ ತೆಗೆದು ಮಾಡಿಕೊಂಡು ಒಂದು ಪಂಚಾಯತನ ಪೂಜೆ ಮಾಡ್ತಿದ್ವಿ. ಅದು ಪೌರಾಣಕ್ಕೆ. ಇದು ಪ್ರತ್ಯಕ್ಷ. ತಾಯಿ ಮೊದಲನೇ ದೇವರು. ಆ ತಾಯಿ ಕೂಡ ವರ್ತನೆ ಹೆಂಗೆ ಮಾಡ್ತೀವಿ ನೋಡಿ. ತಂದೆ ಎರಡನೇ ದೇವರು. ಅತಿಥಿ ಕೂಡ ನಾವು ದೇವ್ರು ಅಂತ ತಿಳಿತೀವಿ. ಅತಿಥಿ ಬಂದರೆ ಅವನು ಮೂರನೇ ದೇವರು. ಆಚಾರ್ಯ, ನಾವು ಶಿಕ್ಷಣ ಕಲಿಯುವಾಗ ನಮ್ಮ ಕಲಿಸಾರಿಲ್ಲ, ಇವರು ಆಚಾರ್ಯ, ಇವರು ದೇವರು ಸಮಾನ. ಕೊನೆಗೆ ಮೋಕ್ಷ ಕೊಡುವಂಥ ಗುರು ದೇವರು. ತಾಯಿ, ತಂದೆ, ಅತಿಥಿ, ಆಚಾರ್ಯ, ಗುರು. ಇದು ಪ್ರತ್ಯಕ್ಷ ಪಂಚಾಯತನ. ಇದು
ಕಲಾತ್ಮಕ ಅಲ್ಲ, ಇದು ಪೌರಾಣಿಕ ಅಲ್ಲ, ಇದು ಪ್ರತ್ಯಕ್ಷ. ಆದ್ದರಿಂದ ಇವ್ರ ಮುಂದೆ ನೀವು ಸದಾ ನಮ್ರರ ವಿನಯ. ತೀನ್ ಸೇ ಸದಾ ನೀವು ಯಾವಾಗಲೂ ಈಶ್ವರನನ್ನು ಪ್ರೀತಿಸಬೇಕು, ಅದು ಮುಖ್ಯ. ಅಂದರೆ ನೀವು ಹೆಂಡ್ರನ ಮಕ್ಕಳನ್ನ ತಂದು ಪ್ರೀತಿ ಮಾಡಬಾರ್ದು ಅಂತ ಈ ಅರ್ಥ ಅಲ್ಲ, ಅವರಲ್ಲಿ ದೇವ್ರನ್ನ ಕಾಣ್ರಿ. ನಿಮ್ಮ ಹೆಂಡ್ರಲ್ಲಿ ಮಕ್ಕಳಲ್ಲಿ ಅಲ್ಲೇ ಅಲ್ಲಿ ಪರಮಾತ್ಮ ನಾವು ಶದಪ ಅಂತ ತಿಳ್ಕೊಂಡು ಈ ಭಾವನೆ, ನೀವು ಅವ್ರ ದುಷ್ಟರು ದುರಾಗ್ರಹ ಅಂತ ತಿಳ್ಕೊಂಡು ಈ ಭಾವನೆಯನ್ನು ಹೊರಡ್ತೀರಿ. ಹಂಗೆ ಬೇಡ, ಅವರಲ್ಲಿ ಪರಮಾತ್ಮ ನಾವು ಶದ. ಒಂದು ವೇಳೆ ತಪ್ಪು ತಡಿ ಮಾಡ್ತಿದ್ರೆ ತಿಳುವಳಿಕೆ ಇಲ್ಲದೆ ಮಾಡ್ತಾರೆ, ಅವ್ರ ತಿಳುವಳಿಕೆ ಪೂರೈಸಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಈಶ್ವರ್. ಎರಡನೇದು ಧರ್ಮ. ಪುನಃ ಪುನಃ ಹೇಳ್ತಾರೆ ನಾವು ಇಲ್ಲ, ಧರ್ಮ ಅಂದರೆ ಗುಡ್ನೆಸ್, ಒಳ್ಳೆಯತನ, ಇಷ್ಟು ಇಟ್ಕೊಂಡ್ಬಿಟ್ಟು. ಧರ್ಮ ಅಂದ್ರೆ ಅದಕ್ಕೆ ನೂರಾರು ಅರ್ಥ ಹೇಳ್ತಾರೆ ಅವ್ರು, ಅದೆಲ್ಲ ಏನು ಬೇಡ. ಗುಡ್ನೆಸ್, ನೋಡಪ್ಪ ತಮ್ಮ ನೀವು ಒಳ್ಳೆಯವನಾಗು, ಒಳ್ಳೆಯದು ಮಾಡು, ಇದು ಧರ್ಮ. ಮತ್ತು ದೇಶ, ಭಾರತ ನಮ್ಮ ದೇಶ. ನಮ್ಮ ದೇಶದ ಬಗ್ಗೆ ಯಾರಿಗೆ ಎಷ್ಟು ಅಭಿಮಾನ ಇದೆ ಈಗ? ನಮ್ಮ ಭಾರತದ ಬಗ್ಗೆ ನಾವು ಯಥಾರ್ಥ ಅಭಿಮಾನ ಇದ್ದರೆ ಭಾರತ ಈ ಸ್ಥಿತಿ ಬರತ್ತಿದ್ದಿಲ್ಲ. ಮೇಲೆ ಅಂತೇವೆ ನಾವು ಬಾಯಿಂದ, ಭಾರತದ ಸಮಗ್ರತೆ, ಅದರ ಇಂಟಿಗ್ರಿಟಿ, ಅದರ ಫ್ರೀಡಮ್, ನಮ್ಮ ಆಚಾರ ವಿಚಾರ ಏನದ ಹೇಳಿ ನೋಡೋದು. ಜಗತ್ತು ಎಷ್ಟು ದೇಶ ಎಷ್ಟು ಭ್ರಷ್ಟಾಚಾರ, ಎಷ್ಟು ಬಡತನ, ಎಷ್ಟು ಅಪ್ರಮಾಣಿಕತನ. ಹೆಂಗೆ ನಮ್ಮ ದೇಶದ ಬಗ್ಗೆ ನಮಗೆ ಗೌರವ ಇರಬೇಕು, ಆದಾಗ ಇರಬೇಕು. ತೀನ್ ಕೋ ಸದಾ ಹೃದಯ ಮೇ ರಖೋ. ಈ ಮೂರನ್ನು ಯಾವಾಗಲೂ ನೀವು ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ಯಾರವು? ಹಾಂ, ದಯಾ, ಕ್ಷಮ, ಅವ್ರ ವಿನಯ. ಇವ ಮೂರು ಬಹಳ ದೊಡ್ಡ ಗುಣಗಳು. ದಯಾ ಬೇಕು, ದಯವೇ ಧರ್ಮ. ದಯವಿಲ್ಲದ ಧರ್ಮವಾವು ದಯ. ಬಿ ಕಾಯಿಂಡ್. ದಯಾ, ಮಾನವರು ಇಷ್ಟೆಲ್ಲ ಮಾನವೇತರ ಪ್ರಾಣಿಗಳಲ್ಲಿ ಕೂಡ ನೀವು ದಯಾ ತೋರಿಸಬೇಕು. ದಯಾ. ಎರಡನೇದು ಕ್ಷಮ. ಕ್ಷಮ ಬಹಳ ದೊಡ್ಡ ಗುಣ. ಕ್ಷಮಿಸಬೇಕು. ತಪ್ಪು ಮಾಡಿದರೆ, ಎರಡನೇವರು ತಪ್ಪು ಮಾಡಿದರೆ ಅವ್ರು ಮಾಡಿದ ತಪ್ಪಿಗೆ ಶಿಕ್ಷಾ ಕೊಡುವ ಶಕ್ತಿ ನಿನಗಿದ್ದರೂ ಆ ಶಕ್ತಿ ಉಪಯೋಗ ಮಾಡದೆ ಅವರು ಮಾಡಿದ ತಪ್ಪನ್ನು ಕ್ಷಮಿಸಬೇಕು. ಅದು ನಿಜವಾದ ಗುಣ. ಈಗ ನೋಡ್ರಿ, ಬುದ್ಧ ತ್ಯಾಗ ಮಾಡಿದ. ಯಾಕೆ ತ್ಯಾಗ ಮಾಡಲಿಕ್ಕಿತ್ತು ಅವನಿಗೆ? ಒಂದು ಸಂಸ್ಥಾನ, ಅವನ ತಂದೆ ಒಂದು ಸಂಸ್ಥಾನಕ್ಕಿದ್ದ. ಒಂದು ಸಂಸ್ಥಾನಕ್ಕೆ ಅವನು ರಾಜ. ಅದೇ ಹುಟ್ಟಿದ ರಾಹುಲ್ ಅಂತ ತಿಳ್ಕೊಂಡು ಗಂಡು ಮಗುನ ಬಿಟ್ಟು, ಹೆಂಡತಿ ಬಿಟ್ಟು, ಆ ಸಂಸ್ಥಾನ ಬಿಟ್ಟು ತ್ಯಾಗ ಮಾಡಿದ. ಅದು ನಿಜವಾದ ಅವನ ತ್ಯಾಗ, ನಿಜವಾದ ಕ್ಷಮ. ಅದು ಏನೇನು ಬಿಡಾಕೋದು ಕುಂಬಳ ಸೊಟ್ಟಿನೂ ಕೂಡ ಇಲ್ದವ ನಾನು ಎಲ್ಲ ಬಿಟ್ಟೇನಂತಂದ್ರೆ ಅದು ತ್ಯಾಗ ಹಾಕತ್ತೇನು? ಅಲ್ಲ, ಅದಕ್ಕೆ ತ್ಯಾಗ ಮಾಡೋಕ್ಕೇನು ಇರಬೇಕು. ಅಲ್ಲ, ಕುಂಬಳ ಸೊಟ್ಟಿಲ್ಲ ಮಗನಲ್ಲಿ ನಾನು ತ್ಯಾಗ ಮಾಡೇನೆ ಅಂತಂದರೆ ಅದು ತ್ಯಾಗ ಆಗಲ್ಲ. ಹಂಗೆ ಅದರಂತೆ ಯಾರಾದರೂ ತಪ್ಪು ಮಾಡಿದರೆ ಅವನು ಶಿಕ್ಷಾ ಮಾಡುವ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಇದ್ದು ಕ್ಷಮ ಮಾಡಬೇಕು ಅಂದ್ರೆ ಅದು ಕ್ಷಮ. ಒದಿಸ್ಕೊಂಡು ಮಾಡೋಕ್ಕಿಲ್ಲ ಅಂತ ಅದು ಕ್ಷಮ. ನಿಮ್ಮಲ್ಲಿ ಏನಿರಬೇಕು? ಅವನು ಏನು ತಪ್ಪು ಮಾಡ್ತಾನೆ, ಅವ್ನು ಮಾಡಿದ ತಪ್ಪಿಗೆ ಶಿಕ್ಷಾ ಮಾಡುವ ಶಕ್ತಿ ನಿಮ್ಮಲ್ಲಿ ಇರಬೇಕು. ಆ ಶಕ್ತಿ ಇದ್ದು ಹೋಗು ಕ್ಷಮ ಬಿಡ್ತೀನಿ, ಇದು ಕ್ಷಮ ಅಂತ. ಏನೂ ಶಕ್ತಿ ಇಲ್ಲದೆ ಸೋಗಿ ಹಾಕಿದ್ರೆ ಕ್ಷಮ ಆಗೋದಿಲ್ಲ. ಏನೂ ತ್ಯಾಗ ಮಾಡೋಕ್ಕಿಲ್ದ ನಾ ತ್ಯಾಗ ಮಾಡಿ ಅಂದ್ರೆ ಆಗೋದಿಲ್ಲ. ತ್ಯಾಗ ಮಾಡ್ಬೇಕಾದ್ರೆ ಏನು ಇರಬೇಕು. ಹಂಗೆ ಬುದ್ಧನಾಗಿ ತ್ಯಾಗ ಮಾಡಿ. ಏನು ಕುಂಬಳ ಸೊಟ್ಟಿ ಕೊಡೋದು ಒಬ್ಬ ಸನ್ಯಾಸಿ ಎಲ್ಲ ಬಿಟ್ಟೇನಂದ್ರೆ ಅದೇನು ಅರ್ಥ ಆಗೋದಿಲ್ಲ ಅಂತ ಇರಬೇಕು. ನೆಕ್ಸ್ಟ್ ಹಾಂ, ಹೃದಯದಿಂದ ಈ ಮೂರನ್ನು ಹೊರಗೆ ಹಾಕ್ರಿ. ಇವನ್ನ ಇಟ್ಕೋಬೇಡ್ರಿ, ಇವು ಭಾಳ ಕೋಡಿ. ರಾಗ, ದ್ವೇಷ, ಮತ್ಸರ. ರಾಗ ಅಂದ್ರೇನು? ನಿಮಗೆ ಬೇಕಾದವ್ರನ್ನ ಪ್ರೀತಿ ಮಾಡ್ತೀರಿ, ಬೇಡದವ್ರನ್ನ ದ್ವೇಷ ಮಾಡ್ತೀರಿ. ಲೈಕ್ ಆ್ಯಂಡ್ ಡಿಸ್ಲೈಕ್, ಇಂಗ್ಲೀಷ್ ಒಳಗೆ ಹಿಂಗಂತ. ಯು ಲೈಕ್ ಸಮ್, ಯು ಡಿಸ್ಲೈಕ್ ಅದರ್ಸ್. ನಿನಗೆ ಬೇಕಾದವ್ರನ್ನ ರಾಗ, ಅಲ್ಲಿ ಪ್ರೀತಿ ಮಾಡ್ತೀರಿ. ನಿನಗೆ ಬೇಡಾದವ್ರನ್ನ ದ್ವೇಷ ಮಾಡ್ತೀವಿ. ಆಮೇಲೆ ನಿನಕ್ಕಿಂತ ಉತ್ಕರ್ಷ ಪಡೆದವ್ರನ್ನ ಮತ್ಸರ ಮಾಡ್ತೀವಿ. ಹೊಟ್ಟೆ ಕಿಚ್ಚು, ನೋಡು ಅವ್ನು ಎಷ್ಟು ಮುಂದೆ ಆದ, ಎಷ್ಟು ಸಾಹುಕಾರ ಆದ, ಅಮೀದಾದ, ಮತ್ಸರ ಅದ. ಜೀವನದಾಗ ಹೊಟ್ಟೆ ಕಿಚ್ಚು ಎಲ್ಲ ರೂಪದಲ್ಲಿ ವ್ಯಕ್ತ ಆಗ್ತದೆ. ಆದ್ದರಿಂದ ರಾಗ, ದ್ವೇಷ, ಮತ್ಸರ ಇವು ಮೂರನ್ನು ನೀನು ಹೃದಯದಿಂದ ಹೊರಗೆ ಹಾಕಪ್ಪ. ಹಾಂ, ಈ ಮೂರು ವಿಷಯದಲ್ಲಿ ಶಂಕೆ ಪಡಿಬೇಡ್ರಿ.
ಮನುಷ್ಯನಿಗೆ ಸಂಶಯ ತಗೊಂಡು ಸ್ವಾಭಾವಿಕದ ಸಂಶಯ ಬರ್ತದೆ. ಗುರು ವಚನದಲ್ಲಿ, ಶಾಸ್ತ್ರ ವಚನದಲ್ಲಿ ಇನ್ನೊಂದು ಹಾಂ, ಒಮ್ಮೊಮ್ಮೆ ಏನಾಗ್ತದೆ, ಸ್ವಯಂ ಪ್ರೇರಣೆ ಬರ್ತದೆ. ಯಾವಾಗಲೂ ಬರೋದಿಲ್ಲ. ಯಾವಾಗಲೂ ಒಮ್ಮೆ ನೀವು ಒಂದು ಕಷ್ಟ ಸಮಯ ಇದ್ದಾಗ ಕುಂತು ಧ್ಯಾನ ಮಾಡೋವಾಗ ಒಮ್ಮೆಯಿಂದಲೇ ಮನುಷ್ಯನಲ್ಲಿ ಪ್ರೇರಣೆ ಆಗ್ತದೆ. ಆ ಪ್ರೇರಣೆ ಅಲ್ಲಗಳಿಬೇಡ. ಸತಾಮಿ ಸಂದೇಹ ಪದೇಶ ವಸ್ತುಷು ಪ್ರಮಾಣಮಂತಹ ಕರ್ಣ ಪ್ರವೃತ್ತಿ ಅಂತ ಕಾಳಿದಾಸ್ ಭಾಳ ದಿವಸ ಅಂತ ಹೇಳಿದ. ಸತಾಮಿ ಸಂದೇಹ, ಸತ್ಪುರುಷರಿಗೆ ಒಂದು ಸಂದೇಹ ಬಂತು ಅಂತ ತಿಳಿರಿ. ಆಗ ಅವ್ರು ಏನು ಮಾಡ್ತಾರೆ ಅದು ವಿಚಾರ ಭಾಳ ಚಂದ ಹೇಳ. ಸತಾಮಿ ಸಂದೇಹ ಪದೇಶು ವಸ್ತುಷು ಪ್ರಮಾಣಮಂತಹ ಕರ್ಣ ಅವ್ರ ಪ್ರಮಾಣ ಏನು ತಿಳಿತಾರೆ ಅಂತ ಸಮಯ ಬಂದಾಗ ಧ್ಯಾನ ಕೂತಾಗ ಧ್ಯಾನದಲ್ಲಿ ಬಂದಲ್ಲಿ ಅಂತ ಕಣ್ಣದ ಒಂದು ಸ್ಮರಣ ಆಗುತ್ತೆ. ಆ ಸ್ಮರಣ ಪ್ರೇರಣೆ ಅದೇ ಪ್ರಮಾಣ ಅಂತ ತಿಳಿತಾರೆ. ಯಾಕೆ ಗ್ರಂಥಗಳು ಇಲ್ಲ, ಇದೆಲ್ಲ ಏನು ಮಾಡ್ಬೇಕು ಅವರು? ಎಷ್ಟು ಚಂದ. ಕಾಳಿದಾಸ ಸುಮಾರು 2000 ವರ್ಷದಿಂದ ಹೇಳಿದ ಮಾತಿದು. ಸತಾಂ ಹಿ ಸಂದೇಹ ಪದೇಶು ವಸ್ತು. ಸತ್ಪುರುಷರಿಗೆ ಸಂದೇಹ ಬಂದರೆ ಏನು ಮಾಡ್ತಾರೆ ಅವರು? ಸತಾಮಿ ಸಂದೇಹ ಪದೇಶ ವಸ್ತು ಪ್ರಮಾಣಮಂತಹ ಕರ್ಣ ಪ್ರವೃತ್ತಿಯ ಪ್ರಮಾಣ ಎಲ್ಲಿ ತಿಳಿತಾರೆ ಅವರು? ಆಗ ಧ್ಯಾನದಾಗ ಕೂಡ್ತಾರೆ. ಧ್ಯಾನದಲ್ಲಿ ಮನುಷ್ಯನಲ್ಲಿ ಒಂದು ಥರದ ಶುದ್ಧ ಪ್ರೇರಣೆ ಉತ್ಪನ್ನ ಆಗತ್ತೆ. ಆ ಪ್ರೇರಣೆ ಅದೇ ಪ್ರಮಾಣ ಅಂತ ಆಚರಣೆ ಮಾಡ್ತಾರೆ. ಹಿಂಗದ ಎಷ್ಟು ಚಂದ ಅದ. ಅದಕ್ಕೆ ಇವು ಮೂರಲ್ಲಿ ಪರಮಂದಿ ಇದಾಡಪ್ಪ ಅಂತ. ಹಾಂ, ತಿನ್ನೋಕ ಸಮಾನ. ಇವು ಮೂರು ಯಾರು? ಹಾಂ ಹಾಂ ಹಾಂ, ಈ ಮೂರು ಜನರು ಯಾವಾಗಲೂ ಸಮಾನ. ಬುಜುರೋಂಕ ಅಂತ ಅಲ್ಲಿ ಶಬ್ದ ನಿಜವೇ. ಬುಜುರೋಂಕ ಅಂದರೆ ಹಿರಿಯರು ಅಂತ. ಹಿರಿಯರು ಹಿರಿಯರಿದ್ದರೆ ಅವ್ರಿಗೆ ಸನ್ಮಾನ ಮಾಡಬೇಕಪ್ಪ. ಅವ್ರು ಯಾವ ಜಾತಿ ಆದರೂ ಇರಲಿ, ಜಾತಿ ಪ್ರಶ್ನೆ ಇಲ್ಲಿದೆ. ಹಿರಿಯರಿದ್ದರೆ, ವೃದ್ಧರಿದ್ದರೆ ಅವರಿಗೆ, ಜ್ಞಾನಿಗಳು, ನಮ್ಮ ಜ್ಞಾನಿ ನಮ್ಮ ಲಿಂಗಾಯತನಿರಬೇಕು, ಹೀಗಿಲ್ಲ. ಜ್ಞಾನಿಗಳು ಎಲ್ಲೇ ಇರಲಿ ಅವರು ಸನ್ಮಾನ ಮಾಡಿ. ವೃದ್ಧರು, ಗುಜರು, ಹಿರಿಯರು ಅವರು ಎಲ್ಲಿದ್ದರೂ ಸನ್ಮಾನ ಮಾಡಿ. ಇನ್ನೊಬ್ಬರು ಹಾಂ ಬಡವರು. ನೋಡಿರಿ, ನೀವು ಶ್ರೀಮಂತರಿಗೆ ಬಾ ಅಂತ ಕರೆಸ್ತೀರಿ, ಅವ್ನು ಕುರ್ಚಿ ಮೇಲೆ ಕುಂದಿಸ್ತೀರಿ, ಏನೇನೋ ಮಾಡ್ತೀರಿ. ನಿರ್ಧನಿದ್ರಲ್ಲಿ ಹೊರಗೆ ನಿಂದಿಸ್ತೀರಿ. ಅವ್ರಿಗೆ ಸನ್ಮಾನ ಮಾಡಬೇಕು. ಪಾಪ ಅವನಿಗೂ ಮನಸ್ಸದ, ವ್ಯಕ್ತಿತ್ವದ, ನಿರ್ಧನಕ ಈ ಶಬ್ದ ಚೆಂದ ಇಟ್ಟಾರ ಅವರು. ಈ ಮೂರು ಮಂದಿ ಗುರು ಹಿರಿಯರು ಅವರು ಎಲ್ಲೇ ಇರಲಿ ಅವ್ರಿಗೆ ಸನ್ಮಾನ ಮಾಡಿ. ಎರಡನೇದು ಜ್ಞಾನಿಗಳು. ಅಲ್ಲಿ ಜಾತಿ ಮಾತಿಲ್ಲ. ಜ್ಞಾನಿಗಳು ಎಲ್ಲರಿಗೂ, ಎಲ್ಲ ಜಾತಿಯಲ್ಲಿ, ಎಲ್ಲ ದೇಶದಲ್ಲಿದ್ದಾರೆ. ಆ ಜ್ಞಾನಿಗಳಿದ್ದರೆ ಸನ್ಮಾನ ಮಾಡಿ. ಮೂರನೇದು ನಿರ್ಧನಕ, ಬಡವರು ಏನಿದ್ದಾರೆ, ಅಸಹಾಯ ಸ್ಥಿತಿ, ಅವರಿಗೆ ಮೊದಲು ಸನ್ಮಾನ ಮಾಡಿ. ಅವ್ರ ಮೊದಲು ನೀವು ಪ್ರೇಮ ದೃಷ್ಟಿಯಿಂದ ಕಾಣಬೇಕು. ಯಾವುವು? ಇವು ಮೂರು ಸಂಗತಿಗಳು ಮನ ಕೊಟ್ಟು ನೀವು ಮಾಡಬೇಕು ಅಂತಾರೆ ಅವರು. ಯಾವುದು? ಭಜನೆ ಮಾಡಿ. ದಿನಾಲು ಭಜನೆ ಮಾಡಿ. ಇಲ್ಲಿ ಕೇರೆ ಮಾಡೋದು, ಇದನ್ನು ಮಾಡೋದು ಮಾಡಿ. ಇಲ್ಲಿ ಭಜನೆ ಮಾಡಿರಿ ದಿನಾಲು. ಅದು ಮಾತು ಭಜನ್. ಹಾಂ, ದಿನಾಲು ಸ್ವಲ್ಪ ಆದರೂ ಧ್ಯಾನ ಮಾಡಬೇಕು. 24 ತಾಸು ದೇವ್ರು ಕೊಟ್ಟಾನ. ಅದ್ರಾಗ ಒಂದು ದಿನಾಲು ಒಂದು ಅರ್ಧ ಗಂಟೆ ಧ್ಯಾನ ಮಾಡೋಕ್ಕೆ ಏನು ಹೋಗ್ತದೆ ನೀವು? ನಿಮ್ಗೆ 24 ತಾಸು ಮಾಡೋ ಅನ್ನೋದಿಲ್ಲ. ಇನ್ನು ಅದಕ್ಕಾಗಿ ನಮ್ಮ ದೇವನ ಮೀಸಲಿಟ್ಟವರು ಅವ್ರು ಮಾಡಲಿ. ನಿಮಗೆ ಸಂಸಾರಗಳಿಗೆ, ಗೃಹಸ್ಥಗಳಿಗೆ ದಿನಾಲು ಒಂದು ಅರ್ಧ ಗಂಟೆ ಆದರೂ ಒಂದು ಸ್ಮರಣೆ ಮಾಡೋಕ್ಕೆ ಆಗೋದಿಲ್ಲವೇ? ಇಷ್ಟನ್ನು ಮಾಡಬೇಕು ಅಂತಾರೆ ಅವರು. ಆಮೇಲೆ ಹಾಂ, ಸತ್ಸಂಗದಲ್ಲಿ ನೀವು ಯಾವಾಗಲೂ ಪ್ರವೃತ್ತರಾಗಬೇಕು. ಸತ್ಸಂಗ ಒಳ್ಳೆಯ ಜನ ಸಹವಾಸ ಮಾಡಬೇಕು. ಯಾಕಂದ್ರೆ ಸಂಗತಿ ಪ್ರಭಾವ, ಯಾರ್ಯಾರ ಸಂಗತಿ ಏನೇನೋ ಮಾಡೋದು, ಯಾವ್ದು ಬಸವಣ್ಣ ಸಂಗತಿ ಪ್ರಭಾವ ಭಾಳ ಅದೆ. ನೋಡ್ಕೊಂಡು ಸಂಗತಿ ಮಾಡಿರಿ ಅಂತಾರೆ. तीन बातों को हाँ आंसू 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 अल्ल आंसू कण्णीर कण्णीर तीन आंसू को कण्णीर ಬರ್ತಾವ. ದುಃಖದಿಂದ ಕಣ್ಣೀರು ಬರೋದು ಬೇರೆ, ಶೋಕದಿಂದ ಕಣ್ಣೀರು ಬರೋದು ಬೇರೆ. ಅಥವಾ ತನ್ನ ಅಂತರಂಗ ಇಲ್ಲಿ ಅವ್ರು ಏನಂತಾರೆ, ಇದು ಬಹಳ ಮಾತು. ತೀನ ಆಂಸು ಆಂಸು ಅಂದರೆ ಏನು? ಟಿಯರ್ಸ್, ಕಣ್ಣೀರು 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 ಬರ್ತೇವೆ. ಪ್ರೇಮಕ್ಕೆ ಏನಾದ್ರು ಒಂದು ಯಾಕೆ ಬಹಳ ಅಂತಃಕರಣ ಪ್ರೇಮ ಹುಟ್ಟು ಬಂದರೆ ಕಣ್ಣೀರು ಬರ್ತಾವೆ. ಈ ಪ್ರೇಮದಿಂದ ಹುಟ್ಟಿ ಕಣ್ಣೀರು ಬರೋದು ಒಳ್ಳೆಯದು. ಆಮೇಲೆ ಎರಡನೇದು ಕರುಣ. ಎರಡನೇವರ ಕಷ್ಟ ಇದ್ದೇವೆ ನೋಡಿ, ಅಂತಃಕರಣ ಕಳ 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 ಕರಿ ಆ ಕಣ್ಣ ನೀರು ಬರ್ತಾವೆ. ಹಾಂ, ಇದು ಪವಿತ್ರ. ಇನ್ನು ಮೂರನೇದು ಸಹಾನುಭೂತಿ. ಅನ್ಯರಿಗೆ ಸಹಾನುಭೂತಿ ತೋರಿಸಿ. ನಿಮ್ಮ ಕೈಯಿಂದ ನಾನು ಎಷ್ಟೋ ಸಲ ಹೇಳೇನೆ, ನಿಮ್ಮ ಕೊಡಲಿಕ್ಕೆ ಬೆಲ್ಲ ಇದ್ದರೆ ಬೆಲ್ಲ ಕೊಡ್ರಿ, ಇದ್ರೆ ಬೆಲ್ಲ ಅಂತ ಮಾತು ಕೊಡ್ರಿ. ಸಹಾನುಭೂತಿ ಇದು ಭಾಳ ಚಂದ. ಇದನ್ನು ಆಂಸು ಅಂದರೆ ಕಣ್ಣೀರು, ಕಣ್ಣೀರು ಬರ್ತಾವೆ.
ದುರಾಗ್ರಹ ನ ಕರೋ. 3 ಮಾತುಗಳಿಂದ ಮಾತ್ರ ದುರಾಗ್ರಹ ಮಾಡೋದು. ಮನುಷ್ಯ ದುರಾಗ್ರಹ ಏನು? ನನ್ನ ಸಂಪ್ರದಾಯ ಶ್ರೇಷ್ಠ. ಆಮೇಲೆ ವೇಷ, ಡ್ರೆಸ್, ನನ್ನ ಡ್ರೆಸ್ಸ ಶ್ರೇಷ್ಠ, ಇಂಥದ್ದು ಹಾಕಬೇಕು. ಈಗೆಲ್ಲ ನಾವು ಫಾರಿನರ್ಸ್ದು ಅನುಕರಣೆ ಮಾಡ್ತೀವಲ್ಲ, ಇದೇ ವೇಷ ಬೇಕು. ಆಮೇಲೆ ಇನ್ನೊಂದು ನನ್ನ ಮತ ಶ್ರೇಷ್ಠ. ಇದೆಲ್ಲ ದುರಾಗ್ರಹ. ಈಗ ನೋಡ್ರಿ ವಿಚಾರ, ಈಗ ಡೆಮಾಕ್ರೆಟಿಕ್ ಡೇಸು, ರ್ಯಾಷನಲಿಸ್ಟ್ ಡೇಸು ಅಂತಾರೆ ಇವರು. ಪ್ರಚಾರ ಈಗ ಮನುಷ್ಯ ವಿಚಾರ ಮಾಡಿಕೊಂಡು ವಿಚಾರ ಪ್ರಾಣಿ ಆದ್ದರಿಂದ ನೋಡಪ್ಪ, ನನ್ನದು ಆಗ್ರಹ, ಮತನ ಶ್ರೇಷ್ಠ, ನನ್ನ ಸಂಪ್ರದಾಯನ ಶ್ರೇಷ್ಠ. ಈಗಿದು ಬೇಡ. ಯಾಕಂದ್ರೆ ಅವರವ್ರ ಮತಕ್ಕೆ ಅವರವ್ರ ಸಾಂಪ್ರದಾಯಿಕ ಜೀವನದ ಒಂದೊಂದು ಸ್ಥಾನ ಅದ, ಅದಕ್ಕೆ ಗೌರವ ಮಾಡೋದು. ಆದರೆ ಎಲ್ಲ ಸಾಂಪ್ರದಾಯಿಕ ವಿರೋಧ ಕಟ್ಟಿಕೊಳ್ಳೋದು ಬೇಡ, ಅಥವಾ ನನ್ನ ಮತ ಶ್ರೇಷ್ಠ ಅಂತ ಹಠ ಬೇಡ. ನಾಟ್ ಘನ, ಘೃಣ ಅಂದ್ರೆ ದ್ವೇಷ. ತೀನ್ಸೆ ಘೃಣ ಅನ್ನೋಕರಂದ್ರೆ ಈ 3 ಬಗ್ಗೆ ನೀವು ದ್ವೇಷ ಮಾಡಬೇಡಿರಿ. ಅವು 3 ಯಾವುವು? ರೋಗಿ ಕಂಡ್ರೆ ಮೂಗು ಮುರಿತೀರಿ, ಅಥವಾ ಏನಾರ ಒಂದು ಮನುಷ್ಯಗೆ ನೋವಾಗುವ ಮಾತನಾಡ್ತೀರಿ, ಅದು ರೋಗಿ ಸೇ ಗುಣ ಕರ. ಶಕ್ಕಿದ್ರೆ ಸೇವಾ ಮಾಡಿ, ಇಲ್ಲದಿದ್ರೆ ಪ್ರೇಮ ತೋರಿಸಿ. ಇಷ್ಟು ಮಾಡಕ್ಕೆ ಬರ್ತದ. ರೋಗಿ ಸೇ ಗುಣ ಕರೋ. ಆರ್ಥಸೆ ಅಂದರೆ ದುಃಖದಲ್ಲಿದ್ದವರು. ನೋಡಿ, ಸಮಾಜದಲ್ಲಿ ದುಃಖ ಅನ್ನೋದದ. ಪಾಪ ಎಷ್ಟೋ ಜನರು ಮಕ್ಕಳನ್ನ ಕಳ್ಕೊಂಡು, ದುಡ್ಡು ಕಳ್ಕೊಂಡು ದುಃಖದಲ್ಲಿ ಅಂಥ ಅವ್ರಿಗೆ ಆರ್ತ ಅಂತಾರೆ. ಅಂದ್ರೆ ದುಃಖದಲ್ಲಿದ್ದವ್ರನ್ನ ದ್ವೇಷ ಮಾಡಬೇಡ, ಅವರಲ್ಲಿ ಪ್ರೇಮ ಸಹಾನುಭೂತಿ ತೋರಿಸಿ. ಇನ್ನೊಂದು, ಈ ಹರಿಜನ ಗಿರಿಜನ ಅಂತೀವಲ್ಲ, ಅವರು ಆಗ ಬರ್ದಾರದನ್ನು, ಅವರು ಕೂಡ ನೀವು ಪ್ರೇಮ ಬರ್ತಾನೆ, ಅಲ್ಲಿ ದ್ವೇಷ ಬೇಡ. ನೀಚ ಜಾತಿ ವಾಲೋನ್ಸೆ ಘೃಣ ನ ಕರೋ. ನೋಡಮ್ಮ ಎಂದು ಬರೆದಿಟ್ಟಾರ. ಈಗ ನಾವು ಇವ್ರು ನೀಚ ಜಾತಿ ವಾಲನ್ಸ್ ಅನ್ನೋಕ್ಕಿಂತ ಹರಿಜನ ಗಿರಿಜನ ಅಂತಾರೆ. ಇವರು ಹರಿಜನರಾಗಲಿ, ಬಸವಣ್ಣ ಮೊದಲೇ ಹೇಳ್ಯಾನ, ಹರಿಜನರಾಗಲಿ ಗಿರಿಜನರಾಗಲಿ ಅಥವಾ ಇನ್ನೂ ಕೆಳಗಿನ ತರಗತಿ ಜನರಾಗಲಿ ಅವರೊಡನೆ ದ್ವೇಷ ಬೇಡ, ಪ್ರೇಮ ಮಾಡಿ. ದಿನಾಲಿ ಈ 3 ಸ್ಥಾನಗಳಿಗೆ ನೀವು ಹೋಗಬೇಕು. ದೇವ ಮಂದಿರಕ್ಕೆ ಹೋಗಬೇಕು. ಎರಡನೇದು, ಸಂತರು ಅರಮನೆಗಿರೋಲ್ಲ, ಒಂದು ಕುಟಿ ಇರ್ತದೆ. ನೀ ರಾಜ ಅದಿ, ಮೊದಲನೇ ರಾಜ ಇದ್ರು ಕೂಡ ಸಂತರ ಕುಟಿಗೆ ಹೋಗ್ತಿದ್ರು ಅವರು. ಅವರೆಲ್ಲ ವಿನಯ ಇತ್ತು, ಈಗಿಲ್ಲ. ಯಾಕಂದ್ರೆ ಸಂತಿರೋ ಒಂದು ಕುಟಿಯೊಳಗೆ ಇರ್ತಾನೆ, ಅವೇನೊಂದು ಅರಮನೆ ಇರೋದಿಲ್ಲ. ಆದ್ದರಿಂದ ಸಂತರ ಕುಟಿಗೆ ನೀವು ಹೋಗ್ರಿ, ಸಂತರ ದರ್ಶನ ಮಾಡಿಕೊಡ್ರಿ. ನಿಮ್ಮ ಉಪಜೀವನ ಸ್ಥಾನಕ್ಕೂ ನೀವು ಹೋಗ್ಬೇಕು. ನೌಕರಿ ಮಾಡ್ತೀರಿ, ಅಲ್ಲಿ ದಿನ ಹೋಗಬೇಕು. ಇಲ್ಲ ಆಜೀವಿಕ ಅಂತಂದರೆ ಉಪಜೀವನಕ್ಕಾಗಿ ಏನಾರು ಒಂದು, ಅಥವಾ ನೀವೊಂದು ಕಾಯಿ ಕೊಟ್ಟಿರ್ತೀವಿ, ಒಂದು ನೌಕರಿ ಮಾಡ್ಬೋದು, ಇನ್ನೊಂದು ಮಾಡೋದು. ಆ ಸ್ಥಾನಕ್ಕೆ ನೀವು ದಿನಾಲು ಹೋಗಲೇಬೇಕು. ಅರ್ಥಾತ್ ನಿಮ್ಮ ಆಜೀವನಕ್ಕೆ ಏನಿದೆ ಅದನ್ನು ತಪ್ಪಿಸ್ಬೇಕು. ಆದ್ಮೇಲೆ ಇಲ್ಲಿ ಕಾಯಕ ತಪ್ಪಿಸ್ಬೇಡ್ರಿ ಅಂತ ಹೇಳಿದಾಗ, ನೀವು ಕಾಯಕದಲ್ಲಿ ಲಕ್ಷಟ್ಟು ದಿನಾಲ ಕಾಯಕ ಮಾಡಿರಿ, ಕಾಯಕ ತಪ್ಪಿಸ್ಬೇಡ್ರಿ ಹಿಂಗೆ ಹೇಳಿದ. ಮಜಾಕ್ ಅದ. ಮಜಾ ಅಲ್ಲ. ತೀನ್ಸೆ ಮಜಾಕ್ ಅಂದ್ರೇನು? ಚಾಷ್ಟಿ ಮಾಡೋದು, ಕುಚೇಷ್ಟ ಮಾಡೋದು. ಅದಕ್ಕೆ ಹಿಂದಿಯೊಳಗೆ ಮಜಾಕ್ ಅಂತಾರೆ, ಕುಚೇಷ್ಟ. ಈಗ ನೀವು ಮಾಡ್ತಿರಲ್ಲ, ಎಷ್ಟು ನೋಡಿ ನಮ್ಮ ಸಮಾಜ ಅದ ರೀ. ಏನು ಹೇಳಿ ಯಾರ್ಯಾರು ಕೂಡ ನೋಡ್ರಿ, ಅಂಗಹೀನ ಕೂಡಿರ್ತಾನೆ, ಅಥವಾ ಕೈ ಇರೋದಿಲ್ಲ, ಅಥವಾ ಕಾಲು ಇರೋದಿಲ್ಲ. ಹಿಂಗೆ ಅಂಗಹೀನರು ಏನಿದ್ದಾರೆ ಅವ್ರ ಕಂಡು ಕೂಡಲೇ ನಗ್ತೀರಿ. ಅವ್ರು ಹೋದ್ಮೇಲೆ ಅವ್ರ ಹಿಂದೆ ಏನಾರ ಮಾತಾಡ್ತೀರಿ. ಇದು ಯೋಗ್ಯಲ್ಲ. ಅಂಗಹೀನರನ್ನ ಕಂಡ್ರೆ ಮಜಾಕ್ ಮಾಡಬಾರ್ದು. ಮಜಾಕ್ ಅಂದರೆ ಕುಚೇಷ್ಟ ಮಾಡಬಾರ್ದು. ಕುಚೇಷ್ಟ ಮಾಡ್ತೀರಿ. ನಾವು ಅಂಗಹೀನ ಹೆಂಗದ ನೋಡಿ, ಅವ್ನಿಗೆ ಕಣ್ಣಿಲ್ಲಿ ನೋಡು, ನೀವು ಕಾಲಿಲ್ಲಿ ನೋಡಿ, ನೀವು ಕೈ ಹಿಂಗಲ್ಲ. ಅಂಗಹೀನರು ಕಂಡ್ರೆ ನೀವು ದಯಾ ತೋರಿಸ್ಬೇಕು, ಮಜಾಕ್ ಮಾಡಬಾರ್ದು, ಕುಚೇಷ್ಟ ಮಾಡಬಾರ್ದು. ಅಂಗಹೀನೋನ್ಸೆ ವಿಧವಾ ಆಗಲಿ ಅಥವಾ ಅನಾಥರಾಗಲಿ ಅವರ ಜೊತೆಗೆ. ಆಮೇಲೆ ದೀನ ದುಃಖಿ ಪ್ರಾಣಿಗಳಿದ್ದವ್ರು ಏನು ಘೃಣ ಬೇಡಪ್ಪ. ಅಂಥವ್ರಲ್ಲಿ ಆದಷ್ಟು ಪ್ರೇಮ, ವಿನಯ, ಸೌಜನ್ಯ ತೋರಿಸ್ತಾರೆ. ಅದು ಅಂಗಹೀನ ಅಂದರೆ ಅವೇ ವಿಹೀನ. ಈಗ ಕೆಲವರಿಗೆ ಕಣ್ಣಿರೋದು ಕೂಡಿರ್ತಾರೆ, ಕೆಲವರಿಗೆ ಕಾಲು ಇರೋದಿಲ್ಲ, ಕೆಲವ್ರಿಗೆ ಕೈ ಇರೋದಿಲ್ಲ. ಲೂಲಾ ಲಂಗಡ ಅಂತೇವಲ್ಲ ಹಿಂದಿಯೊಳಗೆ, ಗೊತ್ತಿಲ್ಲ? ಲೂಲಾ ಲಂಗಡ ಗೊತ್ತಿಲ್ಲ? ಅಂಥವ್ರಿಗೆ ನೀವು ಇಂಥವ್ರು ಅದಾರೆ, ಅವ್ರು ನೋಡಿ ನಗವ್ರು ಅದಾರೆ, ಅಥವಾ ಅವ್ರು ಹೋದ್ಮೇಲೆ ಅವ್ರದ್ದು ಹಿಂದೆ ಕುಚೇಷ್ಟ ಮಾಡೋರು ಅದಾರೆ. ಇದು ಬೇಡ ಅಂತಾರೆ ಅವ್ರು. ಘೃಣ ನ ಕರೋ, ಅಲ್ಲಿ ಶಬ್ದ ಘೃಣ ಅಂತದೆ.
ನೋಡಪ್ಪ, ನಿನ್ನ ಮನುಷ್ಯನ ಉನ್ನತಿ ನಿನಗೆ ಬೇಕಾಗಿದ್ದರೆ ಈ 3 ಮಾತು ನೀವು ಪಾಲಿಸಬೇಕು ಅಂತ. ಯಾವುವು? ಅಧ್ಯಾಯ, ಸ್ವಾಧ್ಯಾಯ ಮಾಡಬೇಕು. ಎರಡನೇದು ಧ್ಯಾನ. ಮೂರನೇದು ಹಾಂ. ಈಗ ಸಾಧಕರಿಗೆ ಇದು ಅವಶ್ಯವಾದದ್ದು. ಸಾಧಕರನ್ನವರು ತಮ್ಮ ಮನಸ್ಸನ್ನು ದಿನಾಲೂ ಪರೀಕ್ಷೆ ಮಾಡಿರಬೇಕು. ಅವರೇನಂತಾರಂದರೆ, ದಿನಾಲೂ ಸಾಧಕರು ಸಾಯಂಕಾಲ ಮಲ್ಕೊಳ್ಳೋ ಮುಂದೆ ಹಾಸಿ ಮೇಲೆ ಕೂತ್ಕೊಂಡು ಇವತ್ತು ನಾ ಏನೇನು ಮಾಡಿದ್ದೀನಿ, ಇವತ್ತು ನನ್ನಿಂದ ಏನಾಯಿತು, ನನ್ನಿಂದ ಇವತ್ತು ಏನಾರು ತಪ್ಪುಗಳಾದವೆ ಅಥವಾ ಒಳ್ಳೆಯ ಕೆಲಸ ನಾ ಮಾಡಿದ್ದೀನಿ, ಇದನ್ನು ನೀವು ಪೂರ್ವಾಪರ ವಿಶ್ಲೇಷಣೆ ಮಾಡಿ ಒಂದು ವೇಳೆ ನಿಮ್ಮಿಂದ ತಪ್ಪವರಾಗಿದ್ದರೆ, ದೇವ ಈ ತಪ್ಪು ನನ್ನಿಂದ ಆಗ್ಯದ, ಇದು ಆಗದೆ ಇನ್ನೊಂದು ನನಗೆ ಅನುಗ್ರಹ ಮಾಡೋಂತ ಅದು ಇಷ್ಟೆಲ್ಲ ಮಾಡಿ ಮಲ್ಕೋಬೇಕು ಅಂತದ್ದು. ಇದಕ್ಕೆ ಆತ್ಮ ನಿರೀಕ್ಷಣೆ ಅಂತಾರೆ, ಸೆಲ್ಫ್ ಇಂಟ್ರಾಸ್ಪೆಕ್ಷನ್. ಇದಕ್ಕೇನಂತಾರೆ ಕೇಳೋ? ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಆತ್ಮ ನಿರೀಕ್ಷಣೆ. ಇದು ನಿಮಗಿಲ್ಲ, ನೀವು ಮಾಡಿದ್ರೆ ಒಳ್ಳೆಯದ. ಸಾಧಕರಿಗೆ ಇದು ಅವಶ್ಯಕ. ಬೆಳಗಿನ ಜಾವದಲ್ಲಿ 24 ಸ್ಥಳ ಮಾಡೋ ಕಾರ್ಯದೊಳಗೆ ಎಷ್ಟೋ ಸಲ ಒಳ್ಳೆಯದು ಮಾಡಿರ್ತಾನೆ, ಒಮ್ಮೊಮ್ಮೆ ತಪ್ಪು ಆಗಿರ್ತಾವೆ. ಅದರದೆಲ್ಲ ಅವಲೋಕನ ಮಾಡಿ, ನನ್ನಿಂದ ಇಂಥ ಕೆಲಸ ಆಯ್ತು, ಇಂಥದ್ದಾಯ್ತು, ನನ್ನಿಂದ ಇಂಥದ್ದು ಒಳ್ಳೆಯದಾಯ್ತು, ಅದು ಶಿವನಿಗೆ ಅರ್ಪಣ. ತಪ್ಪಾದ್ರೆ ಇದು ನನ್ನದು, ಇನ್ನೊಮ್ಮೆ ಈ ತಪ್ಪಾಗ ದೇವ ಅನುಗ್ರಹ ಮಾಡಿ, ಹೀಗೆಲ್ಲ ಮಾಡೋ ಪದ್ಧತಿ. ಇದಕ್ಕೊಂದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್, ಆತ್ಮನಿರೀಕ್ಷಣೆ. ಹಿಂಗೆ ಎಲ್ಲರೂ ಮಾಡಿದರೂ ಒಳ್ಳೆಯದೇ, ಇದನ್ನು ಮಾಡಬೇಕು ಅಂತಾರೆ ಅವರು. ಮುಂದೆ ಬೇರೆ ನಾಟ್ ಸ್ವಾರ್ಥ, ಸ್ವಾಸ್ಥ್ಯಕ್ಕೆ ಆರೋಗ್ಯ ದೃಷ್ಟಿಯಿಂದ ಈ 3 ಮಾತುಗಳು ಮಹತ್ವ. ಅದು ಯಾವ್ಯಾವುದು? ಶುದ್ಧ ವಾಯುಮೇ ಘೂಮ್ನ. ದಿನಾನು ಮುಂಜಾನೆ ಬೆಳಗಿನ ಜಾವದಲ್ಲಿ ಶುದ್ಧ ಹವೆಯಲ್ಲಿ ಸ್ವಲ್ಪ ಅಡ್ಡಾಡಿ ಬರೋದು. ಇದು ನಿಮಗೆ ಆಗೋದನ್ನ ಇಲ್ಲಿ. ಸಿನಿಮಾಗಿನ ನೋಡಿ ಬಂದು ರಾತ್ರಿ ಮಲ್ಕೊಂಡು 8 ಗಂಟೆ ಕೇಳೋರು ಸಾಧ್ಯ ರೀ. ಹಂಗೆ ಈಗೆಲ್ಲ ಸೂರ್ಯವಂಶಿ ಆಗ್ಯಾರ ಅಂದ್ರೆ ಗೊತ್ತಲ್ಲ. ಸೂರ್ಯ ಬಂದಮೇಲೆ ಹೇಳೋದು. ಅದಕ್ಕೆ ಇವ್ರ ಹೆಸರೇನಿದೆ ಸೂರ್ಯವಂಶಿ. ಅವನೇ ಬಂದು ಎಬ್ಬಿಸ್ಬೇಕು ಇವ್ರನ್ನ. ಸಾಧಾರಣ 7-8 ಗಂಟೆ ಒಳಗೆ ಹೇಳೋದಿಲ್ಲ. ಆದ್ರೆ ಹಾಗಾಗಲ್ಲ. ಶುದ್ಧವಾಗಿದೆ ಭೂಮಿ. ಕನಿಷ್ಠ ಬೇಕಾದ್ರೆ ಉಷಾದೇವಿ ಅಂತಾರೆ. ಉಷಾ ಕಾಲದಾಗರ ಎದ್ದು ಶುದ್ಧವಾಯು ಅಡ್ಡಾಡಿ ಬರಬೇಕು. ಇದು ಆರೋಗ್ಯ ದೃಷ್ಟಿಯಿಂದ ಬಹಳ ಮಹತ್ವ. ಅದನ್ನು ಬಿಡ್ತೀರಿ, 108 ರೂಪಾಯಿ ಖರ್ಚು ಮಾಡಿ ಔಷಧ ತೊಗೊಂಡು ಜೀವನ ಹಾಳು ಮಾಡಿಕೊಡ್ತೀವಿ. ಹಿಂಗೆ ಆಗ್ತದೆ. ಶುದ್ಧವಾಯುಮೇ ಭೂಮನ. ಎರಡನೇದು ನಿಯಮಿತ ಆಹಾರ ವಿಹಾರ. ಶುದ್ಧ ಶಾಖಾಹಾರ ಒಳ್ಳೆಯದು. 3 ಕುಪಕ್ಕೆ ನೋಡ್ರಿ. ಆಹಾರದೊಳಗೆ ನಮ್ಮ ಪ್ರಕೃತಿ ಯಾವುದು ಒಗ್ತದೆ, ಯಾವುದು ಒಗ್ಗೋದಿಲ್ಲ, ಇದನ್ನು ವಿಚಾರ ಮಾಡಿಕೊಂಡು. ಯಾಕಂದ್ರೆ ನಮ್ಮ ಆಹಾರದೊಳಗೆ ಏನಾಗ್ತದೆ ಅಂದರೆ ಪರಸ್ಪರ ದೋಷ ಬಹಳ ಕೊಡ್ತಾವೆ. ಅದು ಹಂಗೆ ಆಗಬಾರ್ದು. ಈಗ ಉದಾಹರಣೆ ನಿಮಗೆ ಹೇಳೋದು, ಅನ್ನ ಹಾಲು ಮೊಸರು ಊಟ ಮಾಡ್ತೇವೆ, ರಾಂಗ್. ಅನ್ನ ಹಾಲು ಬರ್ತದೆ, ಅನ್ನ ತುಪ್ಪ ಹಾಲು ಬರ್ತದೆ, ಅನ್ನ ಮೊಸರು ಬರ್ತದೆ, ಅನ್ನ ಮೊಸರು ಹಾಲು ಬರೋದಿಲ್ಲ. ವಿರೋಧ ರಸ ಹಾಕೋದು. ಈಗ ದ್ರಾಕ್ಷಿ ಹಣ್ಣು ತಿಂತೀರಿ ಅಥವಾ ಸಂತ್ರೆ ತಿಂತೀರಿ, ಇಲ್ಲೇ ಮುಸುನ್ ತಿಂದು ಹಾಲು ಕುಡಿತೀವಿ, ರಾಂಗ್. ವಿರೋಧಾಭಾಸ. ಇಲ್ಲಿ ವಿರುದ್ಧ ರಸ ಕೊಡ್ತಾವೆ. ಆಗ ನೀವು ಪರಿಣಾಮ ಆಗೋಲ್ಲ, ಬಹಳ ದಿವಸ ಪ್ರಕರಣದಲ್ಲಿ ಪರಿಣಾಮ ಆಗ್ತದೆ. ಹೀಗೆ ನೀವು ನೋಡ್ಕೋಬೇಕು. ವಿರುದ್ಧ ರಸಗಳು ಕೂಡಬಾರದು ನಮ್ಮ ಆಹಾರದೊಳಗೆ. ವಿರುದ್ಧ ರಸಗಳು ಕೂಡೋದ್ರಿಂದ ನಮ್ಮ ಪ್ರಕೃತಿ ಕೆಡ್ತದೆ. ಇನ್ನು ಹಾಲು, ಬಾಳೆಹಣ್ಣು ಹಾಲು ತೊಗೊಳ್ರಿ, ಬರ್ತದೆ. ಮಾವಿನ ಹಣ್ಣು ಹಾಲು ಬರ್ತದೆ, ಪಪಾಯಿ ಹಾಲು ಬರ್ತದೆ. ಅದು ಗುಡ್ ಕಾಂಬಿನೇಷನ್ ಅಂತ. ಸೇಬು ಬರ್ತದೆ, ಆದರೆ ಇದು ಬರೋದಿಲ್ಲ. ದ್ರಾಕ್ಷಿ ಬರೋದಿಲ್ಲ, ಯಾಕಂದ್ರೆ ಹುಳಿ ಇರ್ತದೆ. ಸಂತ್ರೆ ಬರೋದಿಲ್ಲ, ಮೂಸಂಬಿ ಬರೋದಿಲ್ಲ. ಇಂಥವು ಏನು ಕೆಲವು ಅದಾವೆ, ಇದು ಹಾಲು ಬರೋದಿಲ್ಲ. ಇಂಥವು ನೀವು ನೋಡ್ಬೇಕ. ನಮ್ಮ ಜೀವನದೊಳಗೆ ಇಂಥವು ಭಾಳ ಅದಾವೆ. ಇನ್ನು ಕಾರ್ಬೇಳೆ ಕುಡಿಸ್ಕೊಂಡು ಅದ್ರಾಗೆ ಅನ್ನ, ಕಾರ್ಬೇಳೆ ಎಣ್ಣೆ ಒಳಗೆ ಕಾರ್ಬೇಳೆ ಮಾಡಿದ್ರೆ, ಅನ್ನದಾಗ ಕಾರ್ಬೇಳೆ ಕುಡಿಸ್ತಾರೆ, ಮೊಸರು ಕುಡಿಸ್ತಾರೆ, ಹಾಲು ಏನು ಎಲ್ಲ ತಪ್ಪಿದು. ಎಲ್ಲ ದೋಷ. ಆಹಾರ ತಪ್ಪಿದು. ಇದು ವಿರುದ್ಧ ರಸಗಳು ಕೊಡ್ತಾವೆ. ಆತಂತಿಕ ಪರಿಣಾಮ ಕೆಡಕ್ಕೆ ಹಾಕೋದು. ಅದು ಅನ್ನ ಹಾಕ್ತೀವಿ, ಅದ್ರಾಗ ಕಾರ್ಬೇಳೆ ಹಾಕೋತೀರಿ, ಮೊಸರು ಹಾಕೋತೀರಿ. ವಾಟ್ ಇಸ್ ದಿಸ್? ರಾಂಗ್. ಅದು ರಾಂಗ್ ಕಾಂಬಿನೇಷನ್. ಇದನ್ನು ಸ್ವಲ್ಪ ವಿಚಾರ ಮಾಡ್ಕೋಬೇಕು. ಇವು 3 ಮಾತ್ರ ನೀವು ಆಗಬಾರ್ದಪ್ಪ. ಇವನಾರು ಕಲಿಬೇಕು. ಕೃತಜ್ಞ, ಇದು ಆಗಬಾರ್ದು. ಪಾಪ ನಿಮ್ಗೆ 2ನೇವ್ರಿಗೆ ಕಲ್ಯಾಣ ಮಾಡಿರ್ತಾರೆ, ನೀವು ಸಹಾಯ ಮಾಡಿದ್ದಾರೆ, ಅಂಥವ್ರಿಗೆ ಕೃತಜ್ಞತಾ ತೋರಿಸ್ಬೇಕು ನೀವು. ಬಿ ಗ್ರೇಟ್ಫುಲ್ ಟು ದೆಮ್.
ಅದನ್ನು ಬಿಟ್ಟು ಕೃತಜ್ಞ ಅವೇನು ಮಾಡ್ಯಾರ ಮಗ ಅಂದ್ರೆ ಏನು ಕೃತಜ್ಞ ಬನ್ನ ಇಷ್ಟು ಕೂಡ ನಿನಗಿಲ್ಲ ಅಂದ್ರೆ ಪಾಪ ನಿನ್ನ ಕಲ್ಯಾಣ ಮಾಡ್ಯಾರ, ನೀನು ಹಿತ ಮಾಡ್ಯಾರ, ಅವ್ರ ಕಲ್ಯಾಣ ಹಿತ ಮಾಡ್ಯಾರ ಅಂತ ಅನ್ಲಿಕ್ಕೆ ನಿನ್ನ ಬಾಯಿ ಬರೋಲ್ಲ. ಅದನ್ನು ಬಿಟ್ಟು ಅದನ್ನು ಮತ್ತೆ ಕೃತಜ್ಞ ಆಗೋದು ಇದು ಬೇಡ. ಕೃತಜ್ಞ ಬನ್ನು. ಎರಡನೇದು ದಂಬಾಚಾರ ಭಾಳ ಇದು. ಒಳಗೆ ಏನಿದ್ರು ಹೊರಗೆ ತೋರಿಸು, ಇದು ಭಾಳ ಅದ. ಅವ್ರ ನಾಸ್ತಿ ನೋಡ್ರಿ, ದೇವರಲ್ಲಿ ಶ್ರದ್ಧಾ ಇರಬೇಕು. ದೇವರಲ್ಲಿ ಶ್ರದ್ಧಾ ಇಲ್ಲ ನಿಮ್ಮನ್ನು ರಕ್ಷಣೆ ಮಾಡ್ತಾರೆ. ದೇವರಿಲ್ಲ ದಿಂಡ್ರಿಲ್ಲ ಅಂದ್ರೆ ಅನ್ಕೊಳ್ರಿ, ಆ ಮಾತು ಬೇರೆ. ಅನ್ನವ್ರು ಏನು ಬೇಡ ಅನ್ನೋದು. ದೇವರಿಲ್ಲ ದಿಂಡ್ರಿಲ್ಲ ಅದು ಸುಳ್ಳು ಇದು ಸುಳ್ಳು ಅನ್ಕೊಳ್ಳಪ್ಪ ನೀವು. ನಾವು ಆದರೆ ದೇವ್ರು ಅದಾರ ಅಂತ ತಿಳ್ಕೊಂಡು ನಂಬಿದವರಾದರೂ ಕೂಡ ಅವ್ರ ನಾಸ್ತಿಕರಾಗಬಾರ್ದು. ಹಾಂ, ಇವು ಮೂರು ಆಗ್ಬೇಕು. ನೀವು ಏನು ಈಶ್ವರ ಮೇ ವಿಶ್ವಾಸಿ ಹೌದಲ್ಲ, ಹಂಗಾರ ಸಾಕು ನೀವು ತಿಳಿತಾವ ನೋಡ್ರಿ. ನಮ್ಮರು ಇರಬೇಕು. ನಮ್ಮರಂತ ಹಗಲೆಲ್ಲ ಬಾಕೊಂತಿರ್ಬೇಕು, ಅನ್ಯಾಯ ಹಿಂಗೆ ಅರ್ಥ ಇಲ್ಲ ನೋಡ್ರಿ. ನಾವು ಎಲ್ಲಿ ನಮ್ರು ಇರಬೇಕು ಅಲ್ಲಿ ನಮ್ರು ಇರೋದು, ಎಲ್ಲಿ ಗರಮ್ ಇರಬೇಕು ಅಲ್ಲಿ ಗರಮ್ ಇರಬೇಕು. ಅದು ಅವಶ್ಯ, ಜೀವನದಾಗ ಅದು ಅವಶ್ಯದ. ಆದರೆ ನೀವು ಯಾವಾಗಲೂ ಹೆಮ್ಮೆಯಿಂದ ಗರ್ವದಿಂದ ಅಡ್ಡಾಡಿದ್ರೆ ಜೀವನಕ್ಕೆ ಇರಬೇಕಲ್ಲ. ಯಾಕಂದ್ರೆ ಮನುಷ್ಯನಲ್ಲಿ ಏನಂದ್ರಿ, ದುಡ್ಡು ಬಂದರೆ, ಒಂದು ವಿದ್ಯೆ ಬಂದರೆ, ಇನ್ನೊಂದೇನು ಅಧಿಕಾರ ಬಂದರೆ ಗೌರವ ಬಂದುಬಿಡ್ತದೆ. ಅವನು ನಮ್ರ ಆಗೋದೂ ಇಲ್ಲ. ಅಲ್ಲ, ಇಷ್ಟಿದ್ದಾಗ ನಾನು ನಮ್ರ ಯಾಕಾಗಲಿ ಅಂತಾನು. ಅದಕ್ಕೆ ಜೀವನದೊಳಗೆ ನಮ್ರತೆಗೆ ಭಾಳ ಬೆಲೆ ಅದ. ಹ್ಯುಮಿಲಿಟಿ. ಆದ್ದರಿಂದ ನಿಮಗೆ ಅಧಿಕಾರ, ಐಶ್ವರ್ಯ, ಸಂಪತ್ತು ಬಂದಾಗ ಅವರಂತಾರೆ, ಆ ಮನುಷ್ಯ ನಿಮಿತ್ತ ನೋಡ್ಬೇಕಾದ್ರೆ ನೀವು ಅವನಿಗೆ ಅಧಿಕಾರ ಕೊಟ್ಟು ನೋಡ್ರಿ ಅಂತಾರೆ. ಅಧಿಕಾರ ಬಂದಾಗಲೂ ವಿನಯ ಇದ್ರದ್ದು ಇವತ್ತು. ಅದು ಇಂಗ್ಲೀಷ್ ಒಂದು ಗಾದಿ ಮಾತದ, ಪವರ್ ಕರಪ್ಟ್ಸ್ ಮ್ಯಾನ್ ಆ್ಯಂಡ್ ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಮ್ಯಾನ್ ಅಬ್ಸಲ್ಯೂಟ್ಲಿ. ಅಧಿಕಾರ ಬಂತು, ಅವನ ಕಡೆ ನೆತ್ತಿ ಮೇಲೆ ಬಂದು ಆಗೋದಿಲ್ಲ. ಅಂದ್ರೆ ಆಗೋದಿಲ್ಲ. ಸ್ವಭಾವ ಅಧಿಕಾರ ಇರಲಿ, ದುಡ್ಡೇ ಇರಲಿ, ಐಶ್ವರ್ಯ ಇರಲಿ, ಇನ್ನೊಂದು ಇರಲಿ, ಆಗ ಅವನು ಯುಕ್ತ ನೋಡಬೇಕು. ನೀವು ಮನುಷ್ಯನ ಯುಕ್ತ ನೋಡೋಕೆ ಅವ್ರೇನಿರ್ತಾರೆ, ಗಿವ್ ಹಿಮ್ ಪವರ್ಸ್. ಅಧಿಕಾರ ಕೊಟ್ಟು ನೋಡು, ಅಧಿಕಾರ ಕೊಟ್ಟಾಗ ಅವ್ನು ಹೆಂಗೆ ನಡೀತಾನೆ ಅದು ಗೊತ್ತಾಗಲ್ಲ. ಆದ್ದರಿಂದ ನಮ್ರ ಎರಡನೇದ್ದು ಸರಳ. ಬಿ ಸಿಂಪಲ್. ನೋಡಿರಿ, ಸರಳ ಅಂದರೆ ಬರೀ ಹೊರಗಿನ ರೀತಿಯ ಸರಳ, ಮನಸ್ಸನ್ನು ಸರಳ ಇರಲಿ. ಈಗ ನೋಡಿರಿ, ದಾರ ನೀವು ಪೋಣಿಸ್ಬೇಕಾದ್ರೆ ಸೂಜಿಯೊಳಗೆ ಅದು ಸರಳ ಇದ್ರೆ ಹೋಗ್ಕೋತೀವಿ, ಗಂಟಿದ್ರೆ ಹೋಗ್ಕೋತೀವಿ. ಹಾಂ, ದಾರದೊಳಗೆ ಅಲ್ಲೆಲ್ಲಿ ಗಂಟಿದ್ರೆ ಹೋಗ್ಕೋತೀನ, ದಾರ ಸರಳ ಇದ್ರೆ ಹೋಗ್ಕೋತಿ. ಹಂಗೆ ಒಂದು ಮನುಷ್ಯನೊಳಗೆ ಅಲ್ಲೆಲ್ಲಿ ಗಂಟು ಹಾಕ್ಕೊಂಡ್ರೆ ಜೀವನ ಸರಳ ಆಗೋದಿಲ್ಲ. ದಾರ ಹೆಂಗೆ ಸರಳ ಹಂಗೆ ಗಂಟು ಹಾಕಬೇಡ್ರಿ ಅಂತಾರೆ. ಈ ಅರ್ಥ ಬಿ ಸಿಂಪಲ್. ಸರಳ. ಆಮೇಲೆ ಅದು पानी बहुत सारे बंद। भगवान का ध्यान करो, भगवान का आश्रय ले लो और भगवान का स्मरण करो. ಬಂದಪ್ಪ ಪುನಃ ಪುನಃ ಬಂದ. ಅದು ಹೇಳೋಕ್ಕಾಗಲಿಲ್ಲ. ನೋಡಪ್ಪ, ನಮ್ಮ ದೈನಂದಿಕ ಜೀವನಕ್ಕೆ ಇವೆಂಥ ಸುಂದರ ಸೂತ್ರಗಳು. ಸ್ವಲ್ಪ ಬರ್ಕೊಳ್ರಿ, ಪಾಠ ಮಾಡಿರಿ. ಎಲ್ಲನೂ ನಮಗೆ ಆಚರಣೆ ತರಲಿಕ್ಕೆ ಆಗಲಿಕ್ಕಿಲ್ಲ, ಆಗೋದಿಲ್ಲ. ಅದ್ರೊಳಗೆ ಎಲ್ಲಾರ ಸ್ವಲ್ಪ ಭಾಗ ಅವು 21 ವಚನಗಳ ನೀವು ಅಂಕಿ ಹಾಕಲಿಲ್ಲ, ಅದು 21. शरीर, इंद्रिय, आत्मा, इनसे सबसे युक्त जीवात्मा को भोक्ता समझो. जो आदमी अपनी बुद्धि को विवेक संपन्न बनता है, तो बहुत विषय सहसा विदधीत न क्रिया. ಕೂಡಲೇ ಒಂದು ಮಾಡಬೇಡ, ಸ್ವಲ್ಪ ಸಾಧಾರಣ ಸ್ವಲ್ಪ ತಡ್ಕೊಂಡು ಶಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಹೊಸ ವಿಚಾರ. सहसा विदधीत न क्रियां अविवेक परमापदां पदं. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟು ವಿವೇಕ ಭ್ರಷ್ಟವಾಯಿತು. ಅವಿವೇಕದಿಂದ ಏನಾದರೂ ಕಾರ್ಯ ಮಾಡಿದರೆ ಹಿಂದೆ ಭಾಳ ಬಿಡಬೇಕಾಗ್ತದೆ. ನಮ್ಮ ಹಲವಾರು ಜೀವನದಲ್ಲಿ ಬರುವಂಥ ಹಲವಾರು ಕಷ್ಟಗಳು, ಕರ್ಮಗಳು ನಮ್ಮ ಅವಿವೇಕದಿಂದ ಬರೋದು ಬಹಳ. ಈ ಅವಿವೇಕ ನಮ್ಮಲ್ಲಿ ಬರೋದು ಶಿಟ್ಟಿನ ಕೈಯಲ್ಲಿ ನಾವು ಬುದ್ಧಿ ಕೊಡೋರಿಲ್ಲ. ಆದ್ದರಿಂದ ಯಾವುದಂಥ ಘಟನೆಗಳಿಗೆ ಜರುಗಿದರೆ ಮಲ್ಲ ತುಸು ಮತ್ತು